ಆಕಾಶವಾಣಿ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿನದ ವಿಚಾರಗೋಷ್ಠಿಗಳ ಬಾನುಲಿ ಅವತರಣಿಕೆ. ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿನ್ನೆ ವಿದ್ಯುಕ್ತ ಚಾಲನೆ ಸಿಕ್ಕ ನಂತರ ಆಕರ್ಷಕ ಪ್ರಧಾನ ವೇದಿಕೆಯಲ್ಲಿ ಹಾಗೂ ಸಮಾನಾಂತರ ವೇದಿಕೆಗಳಲ್ಲಿ ವೈವಿಧ್ಯಮಯ ವಿಷಯಗಳನ್ನೊಳಗೊಂಡ ವಿಚಾರಗೋಷ್ಠಿಗಳು ಪ್ರಾರಂಭವಾದವು. ಪ್ರಥಮ ಗೋಷ್ಠಿಯಲ್ಲಿ ಮಂಡ್ಯ ನೆಲವನ್ನು ಅಭಿವೃದ್ಧಿ ಮಾಡಿ ಹಸನು ಮಾಡಿದ ಮಹನೀಯರನ್ನು ಸ್ಮರಿಸುವ ಗೋಷ್ಠಿಯಾಗಿತ್ತು. ಮೈಸೂರು ಸಂಸ್ಥಾನದ ಒಡೆಯರು ದೂರದರ್ಶಿತ್ವದ ಆಡಳಿತಗಾರರಾಗಿದ್ದರು. ಜನೋಪಯೋಗಿ ಕಾರ್ಯಕ್ರಮಗಳ ಮೂಲಕ ಜನಮುಖಿ ಪ್ರಭುಗಳಾದರು. ಸ್ವಹಿತಾಸಕ್ತಿ ಮರೆತು ಜನರ ಹಿತವನ್ನು ಹಂಬಲಿಸಿ ಮಾಡಿದ ಕಾರ್ಯಗಳು ಪ್ರಾತಸ್ಮರಣೀಯವಾದವುಗಳಾಗಿವೆ. ಜೀವನದಿ ಕಾವೇರಿಯನ್ನು ಹರಿಯಬಿಡದೆ ಅಣೆಕಟ್ಟನ್ನು ಕಟ್ಟಿಸಿದ ಕೀರ್ತಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಸಲ್ಲುತ್ತದೆ. ಇದನ್ನು ಆಗು ಮಾಡಿಸಿದ ಕೀರ್ತಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾಜನರಾಗುತ್ತಾರೆ. ಕೃಷ್ಣರಾಜ ಸಾಗರದ ಅಣೆಕಟ್ಟಿನ ಮಗ್ಗುಲಲ್ಲಿ ಬೃಂದಾವನ ಕಾರಂಜಿಯ ಕನಸು ಕಂಡು ಸಾಕಾರಗೊಳಿಸಿದವರು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು. ಮೈಸೂರು ಸಂಸ್ಥಾನದ ಸಂವರ್ಧನೆಗೆ ರಾಜರಷ್ಟೇ ರಾಜಮಾತೆಯರ ಕೊಡುಗೆಯೂ ಅಷ್ಟೇ ಮುಖ್ಯ. ಇಂಥವರನ್ನು ಗೋಷ್ಠಿಯಲ್ಲಿ ಸ್ಮರಿಸಲಾಯಿತು. ಮಂಡ್ಯ ಜಿಲ್ಲೆಗೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅಪೂರ್ವ ಕೊಡುಗೆಯನ್ನು ಕುರಿತು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆಯವರು ಮಾತನಾಡುತ್ತಾ, 1902 ಜಲ ವಿದ್ಯುತ್ ಬಂದ ಮೇಲೆ ಅದು ಮೈಸೂರು ಸಂಸ್ಥಾನ ಪ್ರಪಂಚದಲ್ಲೇ ಒಂದು ಮಾದರಿ ಆಯಿತು. ಪ್ರಪಂಚದಲ್ಲೇ ಜಲ ವಿದ್ಯುತ್ ಬಂದದ್ದು ಮೈಸೂರಿನಲ್ಲಿ, ಬೆಂಗಳೂರು ನಗರಕ್ಕೆ, KGF ನಗರಕ್ಕೆ ವಿದ್ಯುತ್ ಹೋಯ್ತು ಅನ್ನೋದು ಇಡೀ ಪ್ರಪಂಚಕ್ಕೆ ಮಾದರಿ. ನಮ್ಮಲ್ಲಿ ನಮ್ಮ ಗಗನಚಿಕ್ಕಿ ಭರಚಿಕ್ಕಿ ಬ್ಲಫ್ನಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡೋದು 1902ರಲ್ಲಿ. ಆ 2ರಲ್ಲಿ ಬಂದಾಗ ನಾಲ್ವಡಿಗೆ ಒಂದು ಹೆಸರು ಬಂತು, ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ. ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತಂದ್ರೆ ಅವ್ರು ಎಲ್ರಿಗೂ ದಲಿತರಿಗೆ ಜ್ಞಾನದ ದೀಪ ಹಚ್ಚಿದ್ರು, ಬೌದ್ಧಿಕತೆಯ ದೀಪ ಹಚ್ಚಿದ್ರು, ಕೈಗಾರಿಕಾ ಕ್ರಾಂತಿಯ ದೀಪ ಹಚ್ಚಿದ್ರು, ಕೃಷಿಯ ಕ್ರಾಂತಿಯ ದೀಪ ಹಚ್ಚಿದ್ರು, ಡ್ಯಾಮ್ಗಳ ಕಟ್ಟಿಸಿದ್ರು, ಬೃಹತ್ ಉದ್ಯಮಗಳ ನಿರ್ಮಾಣವಾಗಿತ್ತು, ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರು, ಮತ್ತು ಬಹಳ ಮುಖ್ಯ ವಿದ್ಯುತ್ ಬಂದಿತ್ತು, ವಿದ್ಯುತ್ ಚಾಲಿತ ಯಂತ್ರಗಳು ಬಂದಿದ್ವು. ಇವೆಲ್ಲ ಕಾರಣಗಳಿಂದ ಜನ ಕರೆದದ್ದು ಅವರಿಗೆ ನಾಲ್ವಡಿ ಭೂಪ ಮನೆ ಮನೆ ದೀಪ. ಎಂಥದ್ದು ಮನೆ ಮನೆಗೂ ಅವನು ಜ್ಞಾನದ ದೀಪವಾಗಿ, ಜ್ಯೋತಿರ್ಲಿಂಗದ ದೀಪವಾಗಿ ಅವರು ಕಂಗೊಳಿಸ್ಬಿಟ್ರು. ಇದು ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿಯವರ ಬಹುದೊಡ್ಡ ಕೊಡುಗೆ. ಅರಮನೆ ಇತ್ತು, ಒಂದು ಮರದ ಅರಮನೆ. ಅದು ನಮ್ಮ ಜಯಲಕ್ಷ್ಮಮ್ಮಣ್ಣಿ ಅವರು ಮದುವೆ ಆಗಬೇಕಾದ್ರೆ, ಕಾಂತರಾಜ್ ಅರಸ ಅವರು ಮದುವೆ ಆಗಬೇಕಾದ್ರೆ ಬೆಂಕಿ ಬಿದ್ದುಬಿಡ್ತು. ಆ ಬೆಂಕಿ ಬಿದ್ದ ಅರಮನೆಯನ್ನ ನೀರು ತಗೊಂಡೋಗಿ ಆರಿಸಿದವರು ಇದೇ ಜನಾಂಗದವರು. ಅದಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಅಶೋಕಪುರಂ ಎಂಬ ಹೊಸ ನಗರವನ್ನು ಸ್ಥಾಪನೆ ಮಾಡಿ ಅವರಿಗೆ ಎಲೆ ತೋಟವನ್ನು ಉಚಿತವಾಗಿ ಕೊಟ್ಟು, ಮತ್ತು ಅಷ್ಟಲ್ದೇನೆ ಆ ಜನಾಂಗದವರಿಗೆ ಅರಮನೆ ಪ್ರವೇಶಕ್ಕೆ ಮುಕ್ತ ಅವಕಾಶ ಕೊಡ್ತಾರೆ. ಇದು ಪ್ರಥಮ. ಭಾರತದ ಚರಿತ್ರೆಯಲ್ಲಿ ಅಸ್ಪೃಶ್ಯರಿಗೆ ಒಬ್ಬ ರಾಜ, ಒಬ್ಬ ಸಾಮ್ರಾಟ ತನ್ನ ಅರಮನೆಗೆ ಮುಕ್ತವಾಗಿ ಪ್ರವೇಶ ಮಾಡಿಸಿದ ಕೀರ್ತಿ ಇದ್ರೆ ಅದು ನಾಲ್ವಡಿಗೆ ಮಾತ್ರ. ಅವರ ಕೊಡುಗೆ ಅಪಾರ. ಮೈಸೂರು ಪ್ರಾಂತ್ಯದ ಅಭಿವೃದ್ಧಿಗೆ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಕುರಿತು ಡಾಕ್ಟರ್ ನಯೀಂ ಉರ್ ರೆಹಮಾನ್ ಅವರು ಮಾತನಾಡಿದರು. ಮಿರ್ಜಾ ಇಸ್ಮಾಯಿಲ್ ಮಂಡ್ಯ ಜಿಲ್ಲೆಯ ಶಿಲ್ಪಿ. ಲೆಸ್ಲಿ ಕೋಲ್ಮೆನ್ನರನ್ನ ಈತ ಮದ್ರಾಸಿನ ನಿವೃತ್ತ ಕೃಷಿ ಮುಖ್ಯಾಧಿಕಾರಿ ಅವರನ್ನ ಕರೆತಂದ್ರು. ಇಲ್ಲಿಯ ಜನರಿಗೆ ನೀರಾವರಿ ಬೆಳೆಗಳನ್ನ ಹೇಗೆ ಅವರು ರೂಢಿಸಿಕೊಳ್ಬೇಕು ಅನ್ನುವಂಥದ್ದಕ್ಕೆ ಕೋಲ್ಮೆನ್ ಮಾರ್ಗದರ್ಶನವನ್ನ ಮಾಡಿದರು. ಅವರ ಸಹಯೋಗದಲ್ಲಿ ಮಂಡ್ಯದ ಸಕ್ಕರೆ ಕಾರ್ಖಾನೆ ಆರಂಭವಾಯಿತು. 1934-35 ಅವಧಿಯಲ್ಲಿ 8,000 ಟನ್ ಕಬ್ಬನ್ನ ಅರಿಯುತ್ತಿದ್ದಂತಹ ಕಾರ್ಖಾನೆ 23,000 ಟನ್ಗಳ ಪ್ರಮಾಣಕ್ಕೆ ತಲುಪಿತು. ಇದು ಮಿರ್ಜಾ ಅವರ ಸಾಧನೆ. ಅದಕ್ಕೆ ಸಕ್ಕರೆ ಕಾರ್ಖಾನೆ ಇವತ್ತು ಮಂಡ್ಯ ಜಿಲ್ಲೆ ಅದು ಸಕ್ಕರೆಯ ಒಂದು ಪ್ರಾಂತ್ಯ ಆಗಿದ್ರೆ ಅದಕ್ಕೆ ನಾವು ನಮನಗಳನ್ನ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ಲಿಸಬೇಕಾಗಿದೆ. ಸಕ್ಕರೆ ಮುಕ್ತ ಮಾರುಕಟ್ಟೆಯಲ್ಲಿ ದೊರೆಯುತ್ತಿರಲಿಲ್ಲ, ನಿರ್ಬಂಧಗಳಿತ್ತು. ಬ್ರಿಟಿಷ್ ಸರ್ಕಾರ ಇಂಪೋರ್ಟ್ ಡ್ಯೂಟಿಯನ್ನ ಹಾಕಿತ್ತು. ಮಿರ್ಜಾ ಅವರು ತಮ್ಮ ಸತತ ಪತ್ರ ವ್ಯವಹಾರಗಳ ಮೂಲಕ ಬ್ರಿಟಿಷ್ ಸರ್ಕಾರ ಈ ನಿರ್ಬಂಧಗಳನ್ನ ತೆಗೆದುಹಾಕುವುದಕ್ಕೆ, ಸಕ್ಕರೆ ಮುಕ್ತ ಮಾರುಕಟ್ಟೆಯಲ್ಲಿ ವ್ಯಾಪಾರ ಆಗುವುದಕ್ಕೆ ಅವಕಾಶ ಕೊಡುವಂತೆ ಅವರು ಒತ್ತಾಯ ಹೇರಿ ಅಲ್ಲಿ ಅವರು ಯಶಸ್ಸನ್ನ ಪಡೆದುಕೊಂಡಿದ್ದನ್ನು ನಾವು ನೋಡ್ತೇವೆ. ಅವರು ಮಂಡ್ಯ ಜಿಲ್ಲೆಗೆ ಸಲ್ಲಿಸಿದಂತಹ ಮತ್ತೊಂದು ಮಹತ್ವದ ಸೇವೆ, ನೀರಾವರಿ ಜಾಲವನ್ನ ವ್ಯಾಪಕವಾಗಿ ಹರಡಿ 1,20,000 ಎಕರೆಗೂ ಮೀರಿದಂತಹ ಬಂಜರು ಭೂಮಿಗೆ ನೀರಾವರಿಯನ್ನ ತಂದಂತಹ ಕೀರ್ತಿಯ ಬರುತ್ತೆ. ಇದಕ್ಕೆ ಪ್ರಧಾನವಾಗಿ ಹುಲಿಕೆರೆ ಸುರಂಗ ನಾಲೆ ಬಹುಶಃ ವಿಶ್ವದ ವಿಸ್ಮಯ. ಅದು ಆ ಕಾಲಕ್ಕೆ 918 ಅಡಿ ಉದ್ದದ ನಾಲೆ. ಆ ನಾಲೆಯನ್ನ ಬಹುಶಃ ಅವತ್ತು
ಅವರು ಆದ್ಯತೆಯ ಮೇರೆಗೆ ಅನುಷ್ಠಾನ ಮಾಡಿದ್ದಲ್ಲಿ ಮಂಡ್ಯದ ಭಾಗಕ್ಕೆ ಆಗಲಿ, ಮದ್ದೂರಿನ ಭಾಗಕ್ಕಾಗಲಿ, ಮಳ್ಳವಳ್ಳಿಯ ಭಾಗಕ್ಕಾಗಲಿ ನೀರಾವರಿಯ ಸೌಲಭ್ಯ ದೊರಕುತ್ತಿರಲಿಲ್ಲ. 918 ಲಕ್ಷ ರೂಪಾಯಿಗಳನ್ನ ಅವರು ಈ ಯೋಜನೆಗಾಗಿ ಸಿದ್ಧಪಡಿಸಿದರು. ನಾಲೆಗಳು ಸಿದ್ಧವಾಗಿ ಅವು ಕೃಷಿ ಕ್ಷೇತ್ರಗಳನ್ನು ತಲುಪುವಂಥದ್ದು ಸಾಧ್ಯವಾಗಿ. ಅದು ಅನೇಕರ ದೃಷ್ಟಿಯಲ್ಲಿ ಯಾವತ್ತು ಬಿಳಿಯಾನೆ ಖರ್ಚಿನ ಬಾಬ್ತು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಆದಂತಹ ಉಕ್ಕಿನ ಕಾರ್ಖಾನೆ, ಕಬ್ಬಿಣದ ಕಾರ್ಖಾನೆ ಮತ್ತು KRS ಇವೆರಡೂ ಆರ್ಥಿಕ ಹೊರೆ ಎಂಬುದಾಗಿ ಪರಿಗಣಿಸಲ್ಪಟ್ಟು, ಆದರೆ ಮಿರ್ಜಾ ಅವರು ಅದು ಯಾವುದಕ್ಕೂ ಕೂಡ ಕಿವಿಗೊಡದೆ ಅವರು ವಾರ್ಷಿಕ ಆಯವ್ಯಯದಲ್ಲಿ ಕನಿಷ್ಠ 10 ಲಕ್ಷ ರೂಪಾಯಿಗಳನ್ನ ನೀರಾವರಿ ಯೋಜನೆಗೆ ಮುಡಿಪಾಗಿಡುವಂತಹ ಧ್ಯೇಯ ಸಂಕಲ್ಪವನ್ನ ಮಾಡಿದರು. ಆ ದೃಷ್ಟಿಯಲ್ಲಿ ಅವರು ವಿಶ್ವೇಶ್ವರಯ್ಯನವರ ಅಂತಃಸಾಕ್ಷಿಯಾಗಿ ಕೆಲಸವನ್ನ ಮಾಡಿದರು ಎಂಬುದಾಗಿ ಕೂಡ ವಿದ್ವಾಂಸರು ಹೇಳುವುದುಂಟು. ಹಿ ವಾಸ್ ದಿ ಇನ್ನರ್ ವಾಯ್ಸ್ ಆಫ್ ಸರ್ ಎಂ ವಿ. ಮಂಡ್ಯ ಜಿಲ್ಲೆಗೆ ಕೊಡುಗೆ ನೀಡಿದ ಮಹನೀಯರು ಗೋಷ್ಠಿಯಲ್ಲಿ ರಾಜಮಾತೆ ಕೆಂಪನಂಜಮ್ಮಣ್ಣಿ, ಮಾದರಿ ಮೈಸೂರಿನ ತಾಯಿ ಬೇರು ಕುರಿತು ಡಾಕ್ಟರ್ ಗಜಾನನ ಶರ್ಮಾ, ಸರ್ ಎಂ ವಿಶ್ವೇಶ್ವರಯ್ಯ ಮಂಡ್ಯ ಜಿಲ್ಲೆಯ ಅನ್ನದಾತ ಈ ಕುರಿತು ಪ್ರೊಫೆಸರ್ ಚಂದ್ರಶೇಖರ ಎಸ್ ಉಶಾಲ ಅವರುಗಳು ಮಾತನಾಡಿದರು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಖ್ಯಾತ ಇತಿಹಾಸ ತಜ್ಞರಾದ ಪ್ರೊಫೆಸರ್ MV ಶ್ರೀನಿವಾಸ್ ಅವರು ವಹಿಸಿದ್ದರು. ಪ್ರಧಾನ ವೇದಿಕೆಯಲ್ಲಿ ನಿನ್ನೆ ಮಧ್ಯಾಹ್ನ 3:30 ಸಂಜೆ 4:30 ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಪ್ರಥಮ ಬಾರಿಗೆ ದೃಷ್ಟಿಚೇತನರ ವಿಶೇಷ ಕವಿಗೋಷ್ಠಿಯನ್ನು ಏರ್ಪಡಿಸಿತ್ತು. ಈ ಕವಿಗೋಷ್ಠಿಯಲ್ಲಿ ಬಾಪು ಖಾಡೆ, ಹರೀಶ್ ಸಿ, ಹೇಮಂತ್ ಕುಮಾರ್, ಜಯನಂದ ಟೋಪುಗೋಳು, ರಮಾ ಫಣಿ ಭಟ್ ಗೋಪಿ, ಸೋಮಶೇಖರ್ ಬಳೆಗಾರ್, ಶಿವಸ್ವಾಮಿ ಚೀನಕೇರ, TM ತೋಟಯ್ಯ, ಡಾಕ್ಟರ್ ಕೃಷ್ಣ ಹೊಂಬಳ ಹಾಗೂ ಡಾಕ್ಟರ್ ಆನಂದ್ ಇಂದೂರ ಅವರು ಭಾಗವಹಿಸಿದ್ದರು. ಈ ಗೋಷ್ಠಿಯ ಆಶಯ ನುಡಿಗಳನ್ನು ಆಡಿ ಕವನವನ್ನು ವಾಚಿಸಿದವರು ಸಾಹಿತಿಗಳಾದ ಮುದಿಗೆರೆ ರಮೇಶ್ ಕುಮಾರ್ ಅವರು. ಕವಿತೆಯ ಶೀರ್ಷಿಕೆ ಆತ್ಮದ ಹಾಡು. ಇದ್ದಾಗ ಮರೆತವರು ನೀವು, ನಾನು ಸತ್ತಾಗ ಏಕಿಷ್ಟು ನೋವು, ಇರುವಾಗ ಬರಲಿಲ್ಲ ಇತ್ತ, ಹೋದಾಗ ಅಳುವಿರ ಕುಳಿತು ಸುತ್ತ, ಇದ್ದಾಗ ಮರೆತವರು ನೀವು, ಅರಿಯದೆ ಹೋದಿರಿ ಇದ್ದಾಗ ಜೀವ, ಹಂಬಲಿಸಿ ಬಂದರು ತೆರೆಯದೆ ಮನವ, ಬಿಟ್ಟು ಕೊಡಲಿಲ್ಲ ಹಠ ಸಿಟ್ಟು ಸೆಡವ, ಯಾರು ಬಲ್ಲರು ಹೇಳಿ ಯಾರ ಸಾವ, ಯಾರು ಬಲ್ಲರು ಹೇಳಿ ಯಾರ ಸಾವ, ಇದ್ದಾಗ ಮರೆತವರು ನೀವು, ಇರುವಾಗ ಕೊಟ್ಟದ್ದು ಅಷ್ಟಿಷ್ಟೇ ಕಷ್ಟ, ಸತ್ತೊಡನೆ ಬಡಬಡಿಕೆ ತುಂಬಲಾರದ ನಷ್ಟ, ಒಳಗೊಳಗೆ ಹಣಿಯುವ ಹವಣಿಕೆಯ ನಿಷ್ಠ, ಮುಸುಕುಗಳ ತೆರೆ ಹಿಂದೆ ಎಲ್ಲವೂ ಸ್ಪಷ್ಟ, ಮುಸುಕುಗಳ ತೆರೆ ಹಿಂದೆ ಎಲ್ಲವೂ ಸ್ಪಷ್ಟ, ಇದ್ದಾಗ ಮರೆತವರು ನೀವು, ಇರುವಾಗ ಬರಲಿಲ್ಲ ಮನೆಯ ಕಡೆಗೆ, ಈಗ ಬಂದೀರ ಮಸಣದೆಡೆಗೆ, ಬನ್ನಿ ಕುಳ್ಳಿರಿ ಎನ್ನಲು ಮನೆಯೆಲ್ಲ ಇದು ಮಸಣ, ಕ್ಷಮಿಸಿ ಬಿಡಿ ತೀರಿಹುದು ನನ್ನ ನಿಮ್ಮಯ ಋಣ, ಕ್ಷಮಿಸಿ ಬಿಡಿ ತೀರಿಹುದು ನನ್ನ ನಿಮ್ಮಯ ಋಣ, ಇದ್ದಾಗ ಮರೆತವರು ನೀವು, ನಾನು ಸತ್ತಾಗ ಏಕಿಷ್ಟು ನೋವು, ಸಾಕಿನ್ನು ಹಿಂತಿರುಗಿ ಬಾರದಿರಿ ಇತ್ತ, ಎಷ್ಟೊಂದು ಕೆಲಸವಿದೆ ನಿಮ್ಮ ಸುತ್ತ, ಸಾಕಿನ್ನು ಹಿಂತಿರುಗಿ ಬಾರದಿರಿ ಇತ್ತ, ಎಷ್ಟೊಂದು ಕೆಲಸವಿದೆ ನಿಮ್ಮ ಸುತ್ತ, ಪ್ರೀತಿಸುವ ಮನಸ್ಸಿರಲಿ ಅನವರತ ಶುದ್ಧ, ಸಾಕು ನಿಲ್ಲಿಸಿ ಬೇಡ ಮುಖವಾಡಗಳ ಯುದ್ಧ, ಸಾಕು ನಿಲ್ಲಿಸಿ ಬೇಡ ಮುಖವಾಡಗಳ ಯುದ್ಧ, ಇದ್ದಾಗ ಮರೆತವರು ನೀವು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವರಾಜ ಶಾಸ್ತ್ರಿ ಹೇರೂರ ಅವರು ವಹಿಸಿದ್ದರು. ಸಮಾನಾಂತರ ವೇದಿಕೆ ಒಂದರಲ್ಲಿ ಕನ್ನಡ ಪುಸ್ತಕೋದ್ಯಮದ ಸವಾಲುಗಳು ಮತ್ತು ಪರಿಹಾರಗಳು ಕುರಿತು ಮಧ್ಯಾಹ್ನ 3 ಗಂಟೆಗೆ ಮೊದಲ ಗೋಷ್ಠಿ ಆರಂಭವಾಯಿತು. ಮುದ್ರಣ ಕ್ಷೇತ್ರದ ತಲ್ಲಣಗಳು ಯಾವ ಬಗೆಯವು, ಅದು ಎದುರಿಸುತ್ತಿರುವ ಸವಾಲುಗಳು ಯಾವುವು ಎನ್ನುತ್ತಾ KL ರಾಜಶೇಖರ್ ಅವರು ಚರ್ಚೆಯನ್ನು ಆರಂಭಿಸಿದರು. ಕನ್ನಡ ಪುಸ್ತಕಗಳು ಮತ್ತು ಓದುಗ ಬಳಗ ಈ ವಿಷಯದ ಬಗೆಗೆ ವಿಚಾರ ಮಂಡಿಸಿದವರು ಅಕ್ಷತಾ ಹುಂಜದಕಟ್ಟೆ. ಕನ್ನಡ ಪುಸ್ತಕಗಳು ಮಾರಾಟವಾಗುತ್ತಿಲ್ಲ ಎಂಬ ಪ್ರಕಾಶಕರ ಆತಂಕವನ್ನು ಹೋಗಲಾಡಿಸುತ್ತಾ ಭವಿಷ್ಯದಲ್ಲಿ ಪುಸ್ತಕೋದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತದೆ ಎಂದು ವಸುಧೇಂದ್ರ ಅವರು ಅಭಿಪ್ರಾಯಪಟ್ಟರು. ಪ್ರಕಾಶಕರು ಹಾಗೂ ಮುದ್ರಕರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಪರಿಹಾರಗಳು ಕುರಿತು ಅಶೋಕ್ ಕುಮಾರ್ ಅವರು ಮಾತನಾಡಿದರು.
ದೊಡ್ಡೇಗೌಡ ಅವರು ಮೊದಲ ಈ ಗೋಷ್ಠಿಗೆ ಆಶಯ ನುಡಿಗಳನ್ನಾಡಿದರೆ, ಅಧ್ಯಕ್ಷತೆ ವಹಿಸಿದ್ದ ಜಯದೇವ ಮೆಣಸಗಿ ಅವರು, ಗ್ರಂಥಾಲಯ ಹಾಗೂ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಕೊಂಡುಕೊಳ್ಳುತ್ತಿಲ್ಲ, ಹಾಗಾಗಿ ಯಾವ ಪುಸ್ತಕವನ್ನು ಪ್ರಕಟಿಸಬೇಕು ಎಂಬ ಗೊಂದಲ ಪ್ರಕಾಶಕರಿಗೆ ಸಹಜವಾಗಿಯೇ ಎದುರಾಗುತ್ತದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕಡ್ಡಾಯವಾದಾಗ ಪುಸ್ತಕ ಪ್ರಕಟಣೆ ಹೆಚ್ಚಾಗುತ್ತದೆ. ಜನಸಾಮಾನ್ಯರು ಪುಸ್ತಕ ಕೊಳ್ಳುತ್ತಾರೆ ಮತ್ತು ಪುಸ್ತಕ ಪ್ರಕಾಶನ ಬೆಳೆಯುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜ್ಯದ ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಕೊಳ್ಳುವವರ ಸಂಖ್ಯೆ ಕೇವಲ 10ರಿಂದ 15% ಮಾತ್ರ ಇದೆ. ಆದರೆ ನಾವು ಓದಲೇಬೇಕು, ಮುಂದೆ ನಮ್ಮ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂಬ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 5% ಮಾತ್ರ ಇದೆ. ದುಂದುವೆಚ್ಚ ಮಾಡಲು ಎಲ್ಲ ಕೆಲಸ ಮಾಡಲು ಇವರ ಹತ್ತಿರ ಹಣವಿದೆ. ಆದರೆ ತಮ್ಮ ಭವಿಷ್ಯ ರೂಪಿಸುವ ತಾಯಿ ಸರಸ್ವತಿಯ ಆಶೀರ್ವಾದ ಇವರಿಗೆ ಪುಸ್ತಕವನ್ನು ಕೊಳ್ಳಲು ಮಾತ್ರ ಬೇಡ. ಹೊಸ ತಂತ್ರಜ್ಞಾನದ ಒಲವು ಹೆಚ್ಚಾಗಿ ವಿದ್ಯಾರ್ಥಿಗಳೇ ಅಲ್ಲದೆ ಇಡೀ ಸಮಾಜ ಮೊಬೈಲ್ ದಾಸರಾಗಿದ್ದಾರೆ. ಒಂದು ಕಡೆ ವಾಟ್ಸಾಪ್, ಫೇಸ್ಬುಕ್ ಅತಿ ಬಳಕೆ, ರೀಲ್ಸ್ಗಳ ಹುಚ್ಚು ಎಲ್ಲರನ್ನೂ ಆಲಸ್ಯಗಳನ್ನಾಗಿ ಮಾಡಿದೆ. ಬರೆಯುವ, ಓದುವ ಶೈಲಿ ಮಾಯವಾಗಿ ಇಂದು ಪಠ್ಯದ ಫೋಟೋ ಕ್ಲಿಕ್ಕಿಸಿಕೊಳ್ಳುವುದು, ಸ್ಕ್ಯಾನ್ ಮೂಲಕ PDF ಮಾಡಿ ಜೆರಾಕ್ಸ್ ಪ್ರತಿ ತೆಗೆದುಕೊಳ್ಳುವುದು, ಮೊಬೈಲ್ ಮೂಲಕ ರೆಕಾರ್ಡ್ ಮಾಡುತ್ತಿದ್ದಾರೆ. ಬೋರ್ಡ್ ಮೇಲೆ ಬರೆದದ್ದನ್ನು ಬರೆದುಕೊಳ್ಳುವುದಕ್ಕೂ ಅವರಿಗೆ ಸಹನೆ ಇಲ್ಲ. ಇದು ಅವರ ಬರವಣಿಗೆಯ ಸಾಮರ್ಥ್ಯವನ್ನು ಕಸಿದುಕೊಂಡಿದೆ. ಇವೆಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳಲ್ಲಿ, ಉಪನ್ಯಾಸಕರಲ್ಲಿ ಆಸಕ್ತಿ ಕೊರತೆಯಾಗಿ ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ಖರೀದಿ ಮಾಡುವುದು ದುಸ್ತರವೆಂದು ನಾವು ಭಾವಿಸುತ್ತೇವೆ. ಕಾರಣ ಇಷ್ಟೇ, ಇವತ್ತು ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಒಬ್ಬೊಬ್ಬರಿಗೆ 2 ಮೊಬೈಲ್ಗಳಿದೆ. ಆ ಮೊಬೈಲ್ಗಳಿಂದ ಕ್ಲಾಸ್ನಲ್ಲಿ ಹೇಳಿದಂಥ ನೋಟ್ಸ್ಗಳನ್ನು ಸಹ ಬರ್ಕೊಳ್ಳಲಿಕ್ಕೆ ಅವ್ರಿಗೆ ವೇಳೆ ಇಲ್ಲ. ಅದನ್ನೇ ಬರೆದಂಥ ನೋಟ್ಸ್ಗಳನ್ನು ತಾವು ಫೋಟೋ ಹೊಡ್ಕೊಂಡು ಕ್ಲಿಕ್ ಮಾಡಿ ಇಟ್ಕೊಳ್ತಾರೆ. ಆದರೆ ಇದರಿಂದ ಅವ್ರು ಬರವಣಿಗೆ ಕುಂಠಿತ ಆಗ್ತದೆ, ಓದುವ ಹವ್ಯಾಸನೂ ಕಡಿಮೆ ಆಗ್ತದೆ. ಜೊತೆಗೆ ಪ್ರಕಾಶಕರಿಗೂ ಇದರಿಂದ ಯಾವುದೇ ಪ್ರೋತ್ಸಾಹ ಸಿಗುವುದಿಲ್ಲ. ಅದಕ್ಕೆ ಇವೆಲ್ಲಗಳಿಂದ ನಾವು ದೂರ ಆದರೆ ಖಂಡಿತ ಪುಸ್ತಕ ಉದ್ಯಮ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸಂಜೆ 4 ಗಂಟೆಗೆ ಆರಂಭವಾದ ಸಂಕೀರ್ಣ ನೆಲೆಗಳು ಎಂಬ 2ನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯ ಲೇಖಕರಾದ ಡಾ ಎಲ್ ಹನುಮಂತಯ್ಯ ಅವರು ವಹಿಸಿದ್ದರು. ಆಶಯ ನುಡಿಗಳನ್ನಾಡಿದವರು ಪ್ರಾಧ್ಯಾಪಕ ಡಾ ಜೆ ಕರಿಯಪ್ಪ ಮಾಳಿಗೆ ಅವರು. ಈ ಗೋಷ್ಠಿಯಲ್ಲಿ ಅನುವಾದ ಸಾಹಿತ್ಯ, ಸಾಹಿತ್ಯ ವಿಮರ್ಶೆಯ ದಿಕ್ಕು, ಹಾಸ್ಯ ಸಾಹಿತ್ಯ ಮತ್ತು ವೈದ್ಯ ಸಾಹಿತ್ಯದ ಬಗೆಗೆ ದೀರ್ಘ ಚರ್ಚೆ ನಡೆಯಿತು. ಅನುವಾದ ಮಾಡಲು ಸಮಗ್ರ ಓದಿನ ಅಗತ್ಯವಿದ್ದು, 2 ಭಾಷೆಗಳಲ್ಲಿ ಹೆಚ್ಚಿನ ಪರಿಣಿತಿ ಹೊಂದಿರಬೇಕು. ಮೂಲಕ್ಕೆ ಧಕ್ಕೆ ತರದ ಹಾಗೆ ಅನುವಾದ ಮಾಡಬೇಕು. ನಮ್ಮ ಭಾಷೆಯಲ್ಲಿ ಯಾವ ಸಾಹಿತ್ಯ ಪ್ರಕಾರ ಹಾಗೂ ವಸ್ತು ವಿಷಯ ಇಲ್ಲವೋ ಅಂತಹದ್ದನ್ನ ಕನ್ನಡಕ್ಕೆ ತರುವ ಪ್ರಯತ್ನ ಮಾಡಬೇಕು ಎಂದು ಮಾತನಾಡುತ್ತಾ ಕೆ ಮಲರ್ವಿಳಿ ಅವರು, ನಾನೊಂದು ಮಾತನ್ನ ಹೇಳ್ತೇನೆ ಯಾವಾಗಲೂ ಅನುವಾದದ ಬಗ್ಗೆ. ದರ್ಪಣದಲ್ಲಿ ಅಥವಾ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿದಾಗ, ನಮ್ಮ ಆಕೃತಿಯನ್ನು ನೋಡಿಕೊಂಡಾಗ ನಮ್ಮ ಮುಖ ಹೇಗೆ ಕಾಣುತ್ತೆ ಅಥವಾ ನಾವು ಹೇಗೆ ಕಾಣುತ್ತೇವೆ, ಅದೇ ರೀತಿಯಲ್ಲಿ ಅನುವಾದವೂ ಇರಬೇಕು. ಹಾಗೆ ನೋಡುತ್ತಿರಬೇಕಾದರೆ ಆ ಅನುವಾದದಲ್ಲಿ ಕನ್ನಡಿಯಲ್ಲಿ ಹೇಗೆ ಬಿಂಬ ಕಾಣಿಸುತ್ತದೋ ನಮ್ಮದು ಹಾಗೆಯೇ ಇರಬೇಕು. ಅದಕ್ಕೆ ಹೆಚ್ಚಿಗೆ ಅಲಂಕಾರವನ್ನು ಮಾಡಬಾರದು, ಕಳಾಹೀನವಾಗಿಯೂ ಮಾಡಬಾರದು. ಸ್ವಂತಿಕೆ ಇದೆ ಎಂಬ ಕಾರಣಕ್ಕಾಗಿ ನಾವು ಆ ರೀತಿಯ ಸ್ವಾತಂತ್ರ್ಯವನ್ನು ಪಡೆಯಕೂಡದು ಎಂಬುದೇ ನನ್ನ ಅಭಿಪ್ರಾಯ. ಯಾವತ್ತಿಗೂ ನಾನು ಆ ಮಾತನ್ನ ಹೇಳ್ತಾ ಇದ್ದೇನೆ. ನಮಗಿಷ್ಟವನ್ನ ಹಾಗೆ ಬದಲಾಗುವುದಲ್ಲ. ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಜೀವನ, ಅಲ್ಲಿಯ ಒಂದು ಭಾಷೆಯಾಗಲಿ, ಅಲ್ಲಿಯ ವಿಚಾರವಾಗಲಿ, ಅಲ್ಲಿಯ ಚಿಂತನಾ ಕ್ರಮವಾಗಲಿ ಎಲ್ಲವೂ ಕೂಡ ಅಲ್ಲಿ ಹೇಗೆ ಬರೆದಿದ್ದಾರೆ, ಅಲ್ಲಿಯ ಹಾಸ್ಯವಾಗಲಿ, ಪ್ರಾಸವಾಗಲಿ. ಆದರೆ ಪ್ರಾಸ ಅಂತ ಬಂದಾಗ ಅದನ್ನ ಹಾಗೆಯೇ ಮತ್ತೊಂದು ಭಾಷೆಗೆ ತರುವುದು ಕಷ್ಟ. ಯಾಕಂದ್ರೆ ಒಂದು ಭಾಷೆಯಲ್ಲಿ ಪ್ರಾಸವೆನ್ನುವುದು, ಗಾದೆ ಎನ್ನುವುದು ಇರುತ್ತೆ. ಗಾದೆ ಮತ್ತು ಪ್ರಾಸಕ್ಕೆ ಮಾತ್ರ ಸ್ವಲ್ಪ ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಬಹುದು. ತಮಿಳಿನವರು ತುಂಬಾ ಚೆನ್ನಾಗಿ ಪ್ರಶಂಸೆಯನ್ನ ಮಾಡ್ತಾರೆ. ಅಂತಹ ಒಂದು ಭಾಷೆಗೆ ಕನ್ನಡ ಸಾಹಿತ್ಯದಲ್ಲಿರುವ ಹಲವು ಒಳ್ಳೆಯ ಅಮೂಲ್ಯವಾದ ಅಂಶಗಳಿರುವಂತಹದ್ದನ್ನ, ಉದಾಹರಣೆಗೆ ವಚನ ಇರಬಹುದು, ಉಳಿದ ವಿಷಯಗಳನ್ನ ನಾವು ಅಲ್ಲಿಗೆ ಕೊಂಡೊಯ್ಯಬೇಕಾಗುತ್ತದೆ. ಕನ್ನಡ ಸಾಹಿತ್ಯ ವಿಮರ್ಶೆ ಹೇಗೆ ಬೆಳೆದು ಬಂತು, ಅದನ್ನು ಹೇಗೆ ಕನ್ನಡಕ್ಕೆ ಅಳವಡಿಸಿಕೊಳ್ಳಲಾಯಿತು, ವರ್ತಮಾನದಲ್ಲಿ ಕನ್ನಡ ವಿಮರ್ಶೆಯ ದಿಕ್ಕುದೆಸೆ ಬದಲಾಗಬೇಕಿದೆ ಎಂದು ವಿಚಾರ ಮಂಡಿಸಿದವರು ಡಾ ಶಿವಾನಂದ ವಿರಕ್ತಮಠ ಅವರು. ಸಾಹಿತ್ಯ ವಿಮರ್ಶೆಯ ದಿಕ್ಕು ಎಂಬ ವಿಷಯ ಕುರಿತು ಮಾತನಾಡುತ್ತಾ ಇವರು, ಕನ್ನಡ ಸಾಹಿತ್ಯಕ್ಕೆ ವಿಮರ್ಶೆ ಎನ್ನುವಂತಹ ಚಟುವಟಿಕೆಯೇ ಹೊಸದು. ಸಂಸ್ಕೃತ ಸಾಹಿತ್ಯದಲ್ಲಿ ಇದ್ದಿರುವ ಕಾವ್ಯಮೀಮಾಂಸೆಯ ಚಟುವಟಿಕೆಗೂ ಭಿನ್ನವೇ. ಅದು ಹೊರತಾದದ್ದೇ. ಸಂಸ್ಕೃತದ ಮೂಲಕ ಬಂದಿರುವ ಕಾವ್ಯಮೀಮಾಂಸೆಯ ಅಂದರೆ ಸಾಹಿತ್ಯದ ಸ್ವರೂಪ, ಸಾಹಿತ್ಯ ಅಂದರೆ ಏನು, ಸಾಹಿತ್ಯದ ಚಟುವಟಿಕೆ ಹೇಗಿರಬೇಕು, ಅದರಲ್ಲಿ ಅಂದರೆ ಒಂದು ಅನುಗಮನ ವಿಧಾನ,
ಅದರಲ್ಲಿ ಅಲಂಕಾರಗಳು ಮುಖ್ಯ, ಅದರಲ್ಲಿ ಗುಣ ಮುಖ್ಯ, ರೀತಿ ಮುಖ್ಯ, ರಸ ಮುಖ್ಯ, ವಕ್ರೋಕ್ತಿ, ಈ ಥರದ ಧ್ವನಿ ಇತ್ಯಾದಿ ಇತ್ಯಾದಿ ತತ್ವಗಳನ್ನು ಹೇಳು. ಆ ತತ್ವಗಳು ಸಾಹಿತ್ಯ ಕೃತಿಗಳಲ್ಲಿ ಹೇಗೆ ಒಡಮೂಡಿವೆ ಎಂದು ವಿಮರ್ಶಿಸುವ ನೆಲೆ. ಇನ್ನು ಪಾಶ್ಚಾತ್ಯರಲ್ಲಿ ಗ್ರೀಕ್ ರುದ್ರನಾಟಕಗಳಿಂದ ಶುರುವಾಗಿರುವ ಪರಂಪರೆ, ಅಲ್ಲಿಂದ ಶುರುವಾಗಿರೋ ಅರಿಸ್ಟಾಟಲ್ನ ಪೊಲಿಟಿಕ್ಸ್, ಅಲ್ಲಿ ಕೂಡ ಇದೇ ಮಾದರಿಯಲ್ಲಿನೇ ಅನುಕರಣವಾದ ಲಾಂಜನೆಸ್ನವರೆಗೆ ಬಂದಿರತಕ್ಕಂಥ ಕಾವ್ಯ ಮೀಮಾಂಸೆಯ ಚಟುವಟಿಕೆಗಳು ಕೂಡ ಅಲ್ಲಿ ಕೂಡ ಶುರುವಾಗ್ತವೆ. ಅಲ್ಲಿ ಕೂಡ ಅದೇ ಮಾದರಿದು ಅನುಕರಣವಾದ ಭಾವರಚನೆ ಸಿದ್ಧಾಂತ, ಮಹೋನ್ನತಿಯ ಚರ್ಚೆ ವರ್ಡ್ಸ್ವರ್ತ್ ಬರೋವರೆಗೆ. ಕೋಲ್ರಿಜ್ ಮತ್ತು ವರ್ಡ್ಸ್ವರ್ತ್ ಬಂದ ಮೇಲೆ ಭಿನ್ನ ಬಗೆಯ ಅಥವಾ ರಿನೆಸಾನ್ಸ್ ಎಂದು ಹೇಳಬಹುದಾದ ಹೊಸದಾದ ಮಾದರಿಗಳು ಬ್ರಿಟಿಷ್ ವಸಾಹತುಶಾಹಿಯ ಮುಖಾಮುಖಿಯಾಗಿ ಆಧುನಿಕ ಕನ್ನಡ ಸಾಹಿತ್ಯ ನಮ್ಮಲ್ಲಿ ಹುಟ್ಟಿ ಬೆಳೆದಿರುವ ಸಂದರ್ಭವನ್ನು ನೋಡಿದಾಗ ಈ ಎರಡೂ ಇಕ್ಕೆಲಗಳಲ್ಲಿ ಸಿಕ್ಕಿಕೊಂಡಿರುವ ಕನ್ನಡದ ಸಾಹಿತ್ಯದ ಮುಖಾಮುಖಿ ಎಲ್ಲ ಹಾದುಗಳಲ್ಲಿ ಸರಿದು ಬಂದಿದೆ. ಈ ಹೊತ್ತಿನ ವಿಮರ್ಶೆಯ ದಿಕ್ಕು ಹೊಸದಾಗಿದೆ. ಸಾಹಿತ್ಯ ಸೃಜನಶೀಲತೆ ಏನು ಆಯ್ಕೆ ಮಾಡ್ಕೋಬೇಕಾಗಿದೆ? ಸಾಹಿತ್ಯ ಸೃಜನಶೀಲತೆ ಇದೆಯಲ್ಲ, ಮನುಷ್ಯನನ್ನ ಕುರಿತು ಅದು ಅಭಿವ್ಯಕ್ತಿಸುವ ಮಾನವ ಸಂಬಂಧಗಳು ಎಷ್ಟು ಸೂಕ್ಷ್ಮವಾಗಿರಬೇಕು, ಮಾನವೀಕರಣಗೊಳ್ಳಬೇಕು. ಅದರದ ಮೇಲೆ ನಾವು ಇವತ್ತಿನ ದಿವಸ ಸಾಹಿತ್ಯ ವಿಮರ್ಶೆಯ ದಿಕ್ಕು ದೆಸೆಗಳನ್ನು ಅರಿಯಬೇಕಾಗಿದೆ. ವೈವಿ ಗುಂಡೂರಾವ್ ಅವರು ಹಾಸ್ಯ ಸಾಹಿತ್ಯದ ಬಗೆಗೆ ಮಾತನಾಡುತ್ತಾ ಇಡೀ ಸಭೆಯನ್ನು ನಕ್ಕು ನಲಿಯುವಂತೆ ಮಾಡಿದರು. ಹಾಸ್ಯ ಸಾಹಿತ್ಯವೆಂದರೆ ಕೇವಲ ನಗುವಷ್ಟೇ ಅಲ್ಲ, ಅದಕ್ಕೆ 3 ಗುರಿಗಳಿವೆ. ಅದು ಬುದ್ಧಿಗೆ ಪ್ರೇರಣೆ, ಮನಸ್ಸಿಗೆ ರಂಜನೆ ಹಾಗೂ ಸಮಾಜಕ್ಕೆ ಪ್ರೇರಣೆ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ಬೆಳಿಗ್ಗೆ ನಮ್ಮ ಸ್ನೇಹಿತ ಹನಿಗವಿ ಡುಂಡಿರಾಜ್ ಅವರು ಒಂದು ಪದ್ಯ ಕಳಿಸಿದ್ರು. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಬರೀ ತಲೆ ಶೂಲೆ ಕಬ್ಬಿಣದ ಕಡಲೆ ಆಗಬಾರದು ಕತೆ ಕವಿತೆ. ಬರೀ ತಲೆ ಶೂಲೆ ಕಬ್ಬಿಣದ ಕಡಲೆ ಆಗಬಾರದು ಕತೆ ಕವಿತೆ. ಕಬ್ಬಿಗರ ರಚನೆಯಲ್ಲೂ ರಸಭರಿತವಾಗಿರಬೇಕು ಮಂಡ್ಯದ ನೆಲೆಯ ಕಬ್ಬಿನಂತೆ. ಅದು ಕಬ್ಬಿನಂತೆ ರಸ ಇರುತ್ತಲ್ಲ, ಪ್ರತಿ ಪರ್ವ ರಸೋದೆ. ಸಾರ್ವಜನಿಕ ಜೀವನದಲ್ಲಿ ಇರೋರಿಗೆ 4 ಪ್ರಜ್ಞೆಗಳು ಭಾಳ ಮುಖ್ಯ ಅಂತೆ. ಒಂದು ಸಭಾ ಪ್ರಜ್ಞೆ, ಯಾವ ಸಭೆಯಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತ. ಎರಡನೇದು ಸಂದರ್ಭ ಪ್ರಜ್ಞೆ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ. ಮೂರನೇದು ಸಮಯ ಪ್ರಜ್ಞೆ. 4ನೇದು ಹಾಸ್ಯ ಪ್ರಜ್ಞೆ. ಈ 4 ಇದ್ದಾಗ ನಮಗೆ ಮನುಷ್ಯನ ಸಂಬಂಧಗಳು ಭಾಳ ಗಟ್ಟಿಯಾಗತ್ತೆ ಅಂತ ಅನಿಸುತ್ತೆ. ಈ ನಮ್ಮಲ್ಲಿ ಇಂಗ್ಲೀಷ್ನ ಅಥವಾ ಬೇರೆ ಭಾಷೆಗಳಿಂದ ಅನುವಾದ ಮಾಡುವಾಗ ಈ ಪ್ರಾಸ ಇಟ್ಕೊಳ್ಳೋದು ಭಾರಿ ಕಷ್ಟ. ಅದಕ್ಕೆ ಪ್ರಾಸದಲ್ಲಿ ಸ್ವಲ್ಪ ನಾವು ಕನ್ಸೆಷನ್ ಕೊಡ್ತೀವಿ ಅಂತ. ಇದಕ್ಕೊಂದು ಎಕ್ಸೆಪ್ಷನ್ ಏನು ಗೊತ್ತಾ? ವೈಯಂತ್ಯ. 2 ಎಕ್ಸಾಂಪಲ್ ಹೇಳ್ತೀನಿ. ಇಂಗ್ಲೀಷಿನ ಒಂದು 2-3 ಪದ್ಯಗಳು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಪ್ರಾಸ, ಇಂಗ್ಲೀಷ್ನಲ್ಲಿರೋ ಪ್ರಾಸ ಕನ್ನಡದಲ್ಲೂ ಅಷ್ಟೇ ಸಮರ್ಥವಾಗಿ ಬಂದಿದೆ. 2 ಕೇಳಿ. 2 ಲೈನ್ ಪದ್ಯ ಇಂಗ್ಲೀಷ್ನಲ್ಲಿ. ಗಾಡ್ ಇನ್ ಹಿಸ್ ವಿಸ್ಡಮ್ ಕ್ರಿಯೇಟೆಡ್ ಎ ಫ್ಲೈ. ಗಾಡ್ ಇನ್ ಹಿಸ್ ವಿಸ್ಡಮ್ ಕ್ರಿಯೇಟೆಡ್ ಎ ಫ್ಲೈ ಬಟ್ ಫರ್ಗಾಟ್ ಟು ಟೆಲ್ ಅಸ್ ವೈ ಅಂತ. ಇದು ಕನ್ನಡದಲ್ಲಿ ಮಾಡಬೇಕು. ನೊಣ ಸೃಷ್ಟಿಸಿದನು ವಿವೇಕಿ ಭಗವಂತ, ಆದರೆ ಹೇಳಲು ಮರತ ಯಾಕೆ ಅಂತ ಬಂತಲ್ಲ ಪ್ರಾಸ. ಪ್ಯಾಂಥರ್ ಈಸ್ ಲೈಕ್ ಎ ಲೆಪರ್ಡ್ ಎಕ್ಸೆಪ್ಟ್ ದಟ್ ಇಟ್ ಈಸ್ ನಾಟ್ ಪೆಪರ್ಡ್. ಇವರು ಹೇಳ್ತಾರೆ ಪ್ಯಾಂಥರ್ ಎಂಬುದು ಒಂದು ಜಾತಿ ಚಿರತೆ, ಆದರೆ ಚುಕ್ಕೆಗಳಿಲ್ಲ, ಅದೇ ಅದರ ಕೊರತೆ. ಬಂತಲ್ಲ ಪ್ರಾಸ. ಹಾಸ್ಯ ಹೇಗಿರಬೇಕು ಅನ್ನೋದಕ್ಕೆ ದರ ಬೇಂದ್ರೆ ಒಂದು ಮೆಸೇಜ್ ಕೊಡ್ತಾರೆ. ನಗಿ ಹಿಂದೆ ಧಗಿ ಬ್ಯಾಡ, ನಗಿ ಹಿಂದೆ ಹೊಗಿ ಬ್ಯಾಡ, ಹೊಗಿ ಹಿಂದೆ ಧಗಿ ಬ್ಯಾಡ, ಬಾಳಿಗೆ 2 ಬಗೆ ಬ್ಯಾಡ, ಬಾಳಿಗೆ 2 ಬಗೆ ಬ್ಯಾಡ, ನನ್ನ ಗೆಳೆಯ ಬ್ಯಾಸರಿಕೆ ಬ್ಯಾಡೋ ನಗುವಾಡ. ಮುಗ್ಧವಾಗಿ ಮನುಷ್ಯನ ಸಂಬಂಧಗಳನ್ನು ಗಟ್ಟಿ ಮಾಡುವಂಥದ್ದು, ಹೃದಯಗಳಿಗೆ ಸಂಬಂಧನ ಗಟ್ಟಿ ಮಾಡೋ ಶಕ್ತಿ ಇರೋದು 2ಕ್ಕೆ. ಒಂದು ಮಗು, ಇನ್ನೊಂದು ನಗು. ಈ 2 ಆ ಮಗುವಿನ ಮುಗ್ಧತೆ, ನಗುವಿನ ನಮ್ಮ ಖುಷಿ ನಮ್ಮಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಪ್ರಾರ್ಥಿಸಿ ಕನ್ನಡ ಮಾತೇನ ನನಗೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಕನ್ನಡ ಸಾಹಿತ್ಯದಲ್ಲಿ ವೈದ್ಯ ಸಾಹಿತ್ಯದ ಅಗತ್ಯತೆಯನ್ನು ತಿಳಿಸಿದವರು ಡಾಕ್ಟರ್ AR ಸೋಮಶೇಖರ್ ಅವರು. ಈಗ ನಮ್ಮಲ್ಲಿ ಎಷ್ಟು ಕೃತಿಗಳು 40 ಬಾರಿ ಪ್ರಕಟಣೆಗೊಂಡಿರೋ ಪ್ರಕಟಣೆಗಳು ಅಂದರೆ ಕೇಳು ಕಿಶೋರಿ, ದಾಂಪತ್ಯ ಜೀವನದ ಬಗ್ಗೆ. ಅವ್ರು ಇವತ್ತೂ ನಾನು ಯಾವ್ದಾರ ಅಡೋಲೆಸೆಂಟ್ ಬಗ್ಗೆ, ನಾನು ಶ್ವಾಸಕೋಶ ತಜ್ಞ ಜೊತೆಗೆ ಅಡೋಲೆಸೆಂಟ್ ಸ್ಪೆಷಲಿಸ್ಟ್ ಕೂಡ, ಅಂದರೆ ಪ್ರೌಢ ವಯಸ್ಕರ ತಜ್ಞ. ಎಲ್ಲ ಮಕ್ಕಳಿಗೂ ಅದು ಓದೋಕೆ ಹೇಳ್ತೀನಿ. ಇಲ್ಲಾಂದರೆ ಎಲ್ಲೋ ಒಂಥರ ಗೂಗಲ್ ನೋಡಿಕೊಂಡು ಅದು ಇದು ಅಂದ್ಕೊಂಡು ಅವ್ರದ್ದೇ ಒಂದು ಇಮ್ಯಾಜಿನೇಷನ್ ಇರ್ತಾರೆ. ಈ ಬುಕ್ಕನ್ನ ನೀವು ಖಂಡಿತ ದಯವಿಟ್ಟು ರೆಕಮೆಂಡ್ ಮಾಡಿ.
ಹಾಗೆ ಮತ್ತೆ ರಾಶೇಶ್ ಅವ್ರ ಬಗ್ಗೆ ಹೇಳ್ತಾರೆ. ಇವತ್ತು ಕೊರವಂಜಿ ನಾವು ತರಿಸ್ಕೊತಿದ್ವಿ. ತ್ರಿವೇಣಿಯವರು ಡಾಕ್ಟರ್ ಅಲ್ಲ, ಆದ್ರ ಬಗ್ಗೆ ಎಷ್ಟು ಮನೋ ಸೂಕ್ಷ್ಮತೆ ಬಗ್ಗೆ ಬರೆದಿದ್ದಾರೆ. ನಾನು ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಾದ್ರೆ ಡಾಕ್ಟರ್ ಡಿ ವಿ ಶಿವಪ್ಪ ಅವರು ನಿಘಂಟನ್ನು ಬರೆದವರು. ಅದಕ್ಕೆ 4 ಕಸ್ತೂರವ್ರನ್ನ ನೆನೆಸ್ಕೊಂತ ಹಾಗೆ ಡಿ ಎಸ್ ಶಿವಪ್ಪ ನನಗೂ ಸ್ವಲ್ಪ ಕಾಲ ಟೀಚರ್ ಆಗಿದ್ರು. 35,000 ಕನ್ನಡ ಪದಗಳನ್ನ ವೈದಿಕರಣ ಕಳಿಸ್ತಾರೆ, ಒಂದು ವೈದ್ಯ ನಿಘಂಟನ್ನು ಮಾಡ್ತಾರೆ. ತುಂಬ ಪ್ರಾರ್ಥನೀಯ ಸ್ಮರಣೆಯರು. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇರೋಂಗೆ ಡಾಕ್ಟರ್ ಪಿ ಎಸ್ ಶಂಕರ್ ಇದ್ದಾರೆ, ರಾಷ್ಟ್ರೀಯ ಮಾನ್ಯತೆ ಪಡೆದವರು. ಡಾಕ್ಟರ್ ಸಿ ಎಸ್ ಚಂದ್ರಶೇಖರ್ ಇತ್ತೀಚೆಗೆ ಪದ್ಮಶ್ರೀ ಬಂತು. ವಸಂತ್ ಕುಲಕರ್ಣಿ, ನಾ ಸೋಮೇಶ್ವರು, ಲೀಲಾವತಿ ದೇವದಾಸ್, ಕೆ ಎಸ್ ಪವಿತ್ರ, ಹೀಗೆ ಕರ್ಮಿರುವ ಕಾರಕೊಂಡ ಚಂದಪ್ಪ ಗೌಡರು, ಸುಮಾರು ಜನ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಈ ಎಲ್ಲಾ ವಿಚಾರ ಮಂಡನೆಯ ನಂತರ ಹಿರಿಯ ಲೇಖಕರಾದ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಿದರು. ಸಮಾನಾಂತರ ವೇದಿಕೆ 2ರ ಮಧ್ಯಾಹ್ನದ ಗೋಷ್ಠಿಯಲ್ಲಿ ಕೃಷಿ ಮತ್ತು ಕೃಷಿಕರ ಸಂಕಷ್ಟ, ಸವಾಲುಗಳು ಮತ್ತು ಪರಿಹಾರಗಳು ಎಂಬ ವಿಷಯವನ್ನು ಚರ್ಚಿಸಲಾಯಿತು. ಕೃಷಿ ತಜ್ಞರಾದ ಡಾಕ್ಟರ್ ಎಪಿ ಮಲ್ಲಿಕಾರ್ಜುನ ಗೌಡ ಅವರು ಗೋಷ್ಠಿಯ ಕುರಿತು ಆಶಯ ನುಡಿಗಳನ್ನಾಡಿದರು. ಕೃಷಿ ಮತ್ತು ಕೃಷಿಕರ ಸಂಕಷ್ಟ, ಪರಿಹಾರಗಳು ಈ ಬಗ್ಗೆ ವಿಷಯ ಮಂಡಿಸಿದ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರು ಮಧ್ಯವರ್ತಿಗಳ ಹಸ್ತಕ್ಷೇಪದಿಂದಾಗಿ ರೈತರ ಬದುಕು ಸಂಕಷ್ಟಕ್ಕೀಡಾಗಿದೆ. ತಮ್ಮ ಕೃಷಿಗಾಗಿ ಹೂಡಿದ ಬಂಡವಾಳಕ್ಕೆ ತಕ್ಕುದಾದ ಲಾಭವನ್ನು ಕೃಷಿಕರು ಪಡೆಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ದೇಶಕ್ಕೆ ಯಾರು ಅನ್ನದಾತ ಅಂತ ಹೇಳಿದ್ರೆ ಅವನಿಗೆ ನಾವು ನಿರ್ಲಕ್ಷ್ಯ ಮಾಡಬಾರದು. ಸರ್ಕಾರಗಳು ಬಹಳಷ್ಟು ಜನಪ್ರಿಯ ಕಾರ್ಯಕ್ರಮ ಮಾಡಿದವೆ. ಅವುಗಳ ಫಲ ರೈತರಿಗೆ ಮುಟ್ಟಬೇಕಾದಂತ ಒಂದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಆ ಬಲ ಬರಬೇಕಾಗಿದೆ. ನಂಬರ್ 1, ಹೆಂಗೆ ಮನೆ ಯಾವುದೋ ಆವಾಸಗಳು ಬರ್ತವೆ, ಮನೆ ದೊಡ್ಡ ಮನೆ ಇದ್ದ ಒಂದು ಊರೊಳಗೆ ಮನೆ ತೋತಾನೆ, ಅದಾಗಬಾರ್ದು. ಇನ್ನೊಂದು ಮಾತು ಹೇಳಬೇಕಾಯ್ತು. ಇದೆಲ್ಲಕ್ಕೂ ಕಾರಣ ಏನಂದ್ರೆ ವಾಣಿಜ್ಯೀಕರಣ, ಕಮರ್ಷಿಯಲೈಸೇಷನ್ ಆಫ್ ಫಾರ್ಮಿಂಗ್. ನೀನ್ ದುಡಿ ಮಂಡ್ಯದ ರೈತ ದುಡಿ ನಾನು ಶ್ರೀಮಂತ ಆಗ್ಬೇಕಾಯ್ತು. ಇನ್ನೊಂದು ವಿಪರ್ಯಾಸ, ರೈತ ಬಡವ ಆಗ್ತಾ ಇದ್ದಾನೆ, ಕೃಷಿ ಉದ್ದಿಮೆ ಬೆಳೀತಾ ಇದೆ, ಟ್ರ್ಯಾಕ್ಟರ್ ಬಿಸ್ನೆಸ್ ಬೆಳೀತಾ ಇದೆ, ಗೊಬ್ಬರ ಬಿಸ್ನೆಸ್ ಬೆಳೀತಾ ಇದೆ, ಪೈಪ್ ಬೆಳೀತಾ ಎಲ್ಲ ಬೆಳೀತಾ ಇದೆ. ಈ ಗ್ಯಾಪ್ ಕಡಿಮೆ ಮಾಡಬೇಕು. ಕೃಷಿ ಉದ್ದಿಮೆ ಬೆಳೀಲಿ, ಸಂತೋಷ. ಕೃಷಿ ಉದ್ದಿಮೆ ಜೊತೆಗೆ ಕೃಷಿಗೆ ಮೂಲಾಧಾರವಾದಂಥ ಕೃಷಿಕನ ಕುಟುಂಬ ಉದ್ಧಾರ ಆಗಬೇಕು. ಅದು ಯಾವಾಗ ಸಾಧ್ಯ ಅಂದ್ರೆ ₹100 ಬಂಡವಾಳ ಹೂಡಿದಾಗ ಅವನಿಗೆ ₹120 ಆದಾಯ ಬರಬೇಕು. ಆ ಬರುವಂಥ ವ್ಯವಸ್ಥೆನ ನಾವು ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಆ ರೀತಿ ನೀತಿ ನಿರೂಪಣೆ ಆಗಬೇಕು. ನಮ್ಮ ಸರ್ಕಾರ ವಿಶೇಷವಾಗಿ ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿ ಭಾಗ್ಯದಂತಹ ಅದ್ಭುತ ಯೋಜನೆಗಳನ್ನು ಮಾಡಿದೆ. ಕೃಷಿ ಹೊಂಡ, ಆಮೇಲೆ ಇನ್ನೂ ಸಾಕಷ್ಟು ಯೋಜನೆಗಳು. ಆ ಯೋಜನೆಗಳು ಇನ್ನಷ್ಟು ಗಟ್ಟಿಗೊಳ್ಳಬೇಕು. ನಂತರದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಿಂದ ಆದಾಯ ಭದ್ರತೆ ಎಂಬ ವಿಷಯದ ಕುರಿತು ಡಾಕ್ಟರ್ ಪ್ರಕಾಶ್ ಭಟ್ ಅವರು ಮಾತನಾಡಿದರು. ಮುಂದುವರೆದು ಡಾಕ್ಟರ್ ಸುನಿಲ್ ಶಿರವಾಳ ಅವರು ಯಂತ್ರೋಪಕರಣಗಳ ಬಳಕೆಯಿಂದ ಕೃಷಿ ಕಾರ್ಮಿಕರ ಕೊರತೆ ನಿವಾರಣೆ ಎಂಬ ವಿಷಯ ಮಂಡಿಸಿದರು. ಭತ್ತ ನಾಟಿ ಮಾಡುವ ಸಂದರ್ಭದಲ್ಲಿ ಕಟಾವಿನ ವೇಳೆಯಲ್ಲಿ ಕೂಲಿ ಆಳುಗಳು ಅಲಭ್ಯರಿದ್ದಾಗ ಯಂತ್ರಗಳನ್ನು ಬಳಸಿಕೊಂಡರೆ ರೈತರಿಗೆ ಉಪಯೋಗವಾಗುತ್ತದೆ ಎಂದು ಅಭಿಪ್ರಾಯ ತಿಳಿಸಿದರು. ಪ್ರಮುಖವಾಗಿ ನಾವು ಡ್ರೋನ್ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಿಂಪಡಣೆಗೋಸ್ಕರ ಬಳಸ್ತಾ ಇದ್ದೀವಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಡ್ರೋನ್ ಬಳಕೆಯಿಂದ ನಾವು ಸುಮಾರು 30% ಅಷ್ಟು ಕೆಮಿಕಲ್ನ ರಾಸಾಯನಿಕವನ್ನು ನಾವು ಕೀಟನಾಶಕವನ್ನು ಉಳಿತಾಯ ಮಾಡಬಹುದು. ಹಾಗೂ 80-90% ಅಷ್ಟು ನೀರಿನ ಬೇಡಿಕೆ ಕೂಡ ನಾವು ಕಡಿಮೆ ಮಾಡಬಹುದು. ಸೊ ಇಷ್ಟು ಉಳಿತಾಯ ಅದರಲ್ಲಿ ಇದೆ. ಅದಲ್ಲದೆ ಈ ಎತ್ತರದ ಬೆಳೆಗಳಲ್ಲಿ ಎಲ್ಲಿ ನಮ್ಮ ಕೃಷಿ ಕಾರ್ಮಿಕ ಒಳಗಡೆ ಹೋಗಿ ಅದನ್ನು ಸ್ಪ್ರೇ ಮಾಡಕ್ಕೆ ಸಾಧ್ಯವಿಲ್ಲ, ಅಂತಲ್ಲಿ ಕೂಡ ನಾವು ಇದನ್ನ ಬಳಕೆ ಸಲೀಸಾಗಿ ಮಾಡಬಹುದು. ಡಾಕ್ಟರ್ ಎಂಎಚ್ ಸುಚಿತ್ರಾ ಕುಮಾರಿ ಅವರು ಕೀಟನಾಶಕ ಹಾಗೂ ನಮ್ಮ ಬದುಕು ಎಂಬ ವಿಷಯದ ಕುರಿತು ಮಾತುಗಳನ್ನಾಡುತ್ತಾ, ಕೀಟನಾಶಕಗಳು ನಾವೇನ್ ಬಳಸ್ತಾ ಇದ್ದೀವಿ, ಇವು ನೀರಿನ ಮುಖಾಂತರ, ಗಾಳಿಯ ಮುಖಾಂತರ ಮತ್ತೆ ಮಣ್ಣಿನ ಮುಖಾಂತರ ಇದೆಲ್ಲವೂ ಎಲ್ಲಿ ಸೇರ್ತಾ ಇದೆ? ನೀರಿಗೆ ಕೊನೆಯದಾಗಿ ಸೇರ್ತಾ ಇದೆ. ಅಂದ್ರೆ ಗಾಳಿನಲ್ಲಿ ಇವಾಗ ಸಿಂಪಡಣೆಯನ್ನ ತಗೊಳ್ತೀವಿ ನಾವು, ಅದು ಗಾಳಿ ಮೂಲಕ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದು. ಅಥವಾ ನೀವು ಏನು ಸಿಂಪಡಣೆ ಮಾಡ್ತೀರಿ ಅದು ಅಲ್ಲೇ ಭೂಮಿಗೆ ಬೀಳ್ಬೋದು, ಅಥವಾ ಗಿಡದ ಮೇಲೇನೆ ಬೀಳ್ಬೋದು. ಆ ಗಿಡದ ಮೇಲೆ ಬಿದ್ದಂತಹದ್ದು ಆ ಗಿಡದಲ್ಲಿ ಅದನ್ನ ತೆಗೊಳ್ಬೋದು. ಅದನ್ನ ತಗೊಂಡ ನಂತರ ಅದು ಸತ್ತ ನಂತರ ಕೊನೆಯದಾಗಿ ಮತ್ತೆ ಭೂಮಿಗೆ ಬರುತ್ತೆ ಅದು. ಸೊ ಹೀಗೆ ಯಾವುದೇ ರೀತಿಯಲ್ಲಿ ನೀವು ಉಪಯೋಗಿಸಿ ಕೀಟನಾಶಕವನ್ನ, ಅದು ಕೊನೆಯದಾಗಿ ಅದು ಎಲ್ಲಿಗೆ ಸೇರುತ್ತೆ? ನೀರಿಗೆ ಸೇರುತ್ತೆ. ಕೆಲವೊಬ್ರು ರಾಸಾಯನಿಕಗಳನ್ನ ಬಳಸಲ್ಲ, ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡ್ತಾರೆ. ಆದರೂ ಸಹ ಅವ್ರಿಗೂ ಸಂಕಷ್ಟ, ಇದು ತಪ್ಪಿಲ್ಲ. ಏಕೆಂದ್ರೆ ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರದಲ್ಲಿ ಕೀಟನಾಶಕಗಳ ಶೇಷಾಂಶಗಳು ಕಾಣಿಸುತ್ತೆ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೆಂಗಳೂರು ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಸ್.ವಿ. ಸುರೇಶ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ 1965 ಏನು
ನಮ್ಮ ಹಸಿರು ಕ್ರಾಂತಿ ಮಾಡಿದ್ವಿ, ಅವಾಗ ನಮಗಿದ್ದಿದ್ದು ಬರೀ 80 ಮಿಲಿಯನ್ ಟನ್ಸ್ ಅಷ್ಟೇ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತಾ ಇದ್ದಿದ್ದು. ದೇಶ ಹಸಿವಿನಿಂದ ಕೂಡಿತ್ತು, ಜನಕ್ಕೆ ಆಹಾರ ಧಾನ್ಯಗಳ ಅವಶ್ಯಕತೆ ಇತ್ತು. ಆದರೆ ಇವತ್ತು 2024ರಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಮ್ಮಲ್ಲಿ 319 ಮಿಲಿಯನ್ ಟನ್ಸ್ ಅಷ್ಟು ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡಿ ಸ್ವಾವಲಂಬಿ ರಾಷ್ಟ್ರ ಅಂತ ನಾವು ಘೋಷಿಸ್ಕೊಂಡಿದ್ದೀವಿ. ಅದಕ್ಕೆ ಕಾರಣ ನಮ್ಮ ಈ ದೇಶದ ರೈತಾಪಿ ವರ್ಗದವರು, ಶ್ರಮಿಕ ವರ್ಗದಾದಂಥ ರೈತರು ಎನ್ನುತ್ತಾ ಕೃಷಿ ಸುಲಭವಾದ ಕಸುಬಲ್ಲ, ಸೂಕ್ಷ್ಮವಾಗಿ ಅರಿಯುವ ಪ್ರಯತ್ನ ಮಾಡಬೇಕು ಎಂಬ ಅಂಶವನ್ನು ತಿಳಿಸಿದರು. ನಂತರ ಇದೇ ವೇದಿಕೆಯಲ್ಲಿ ರಂಗಭೂಮಿ ಚಲನಚಿತ್ರ ಕಿರುತೆರೆ ಕ್ಷೇತ್ರದ ಸವಾಲುಗಳು ಎಂಬ ವಿಷಯದ ಕುರಿತು 2ನೆಯ ವಿಚಾರಗೋಷ್ಠಿ ಆರಂಭವಾಯಿತು. ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ ಕೆ.ವಿ. ನಾಗರಾಜಮೂರ್ತಿ ಅವರು ತಮ್ಮ ಆಶಯ ನುಡಿಗಳಲ್ಲಿ ರಂಗಭೂಮಿ ನಾಡಿಗೆ ನೀಡಿದ ಮಹನೀಯರನ್ನು ಸ್ಮರಿಸಿದರಲ್ಲದೆ ರಂಗಭೂಮಿ ಬೆಳೆದು ಬಂದ ಹಾದಿಯನ್ನು ಉಲ್ಲೇಖಿಸಿದರು. ಹೊಸ ತಲೆಮಾರಿನ ದೃಷ್ಟಿಯಲ್ಲಿ ರಂಗಭೂಮಿ ಎಂಬ ವಿಷಯದ ಕುರಿತು ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ಮಾತನಾಡಿದರು. ಹಳೆಯ ನಾಟಕಕಾರರ ನಾಟಕಗಳು ಬರ್ತಾ ಇಲ್ಲ, ಅವೇ ಹಳೆಯ ನಾಟಕಕಾರರ ನಾಟಕಗಳನ್ನೇ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಹೊಸ ನಾಟಕಗಾರರು ಬರ್ತಾ ಇಲ್ಲ. ಆದ್ರಿಂದ ನಾಟಕ ಕಮ್ಮಟಗಳಾಗಿರ್ಬೋದು, ಈ ಥರಗಳನ್ನು ಹೊರಗೆ ತಗೊಂಡ್ಬಂದು ಅದರ ಮೂಲಕ ನಾಟಕಗಳನ್ನು ತರಬೇಕು ಅಂತ ಇದ್ದೀವಿ. ಇನ್ನೂ ಕೂಡ ನಮಗೆ ನಾಟಕಗಳು ಸಿಗ್ತಾ ಇಲ್ಲ. ಅನಂತರದಲ್ಲಿ ಚಲನಚಿತ್ರ ಎದುರಿಸುತ್ತಿರುವ OTT ಸವಾಲುಗಳು ಈ ಕುರಿತು ಡಿ ಸತ್ಯಪ್ರಕಾಶ್ ಮತ್ತು ಕಿರುತೆರೆ ಸಾಧ್ಯತೆ ಮತ್ತು ಸವಾಲುಗಳು ಈ ವಿಷಯವನ್ನು ಕುರಿತಂತೆ ರಂಜನಿ ರಾಘವನ್ ಅವರು ಅಭಿಪ್ರಾಯ ತಿಳಿಸಿದರು. ಒಟ್ಟಾರೆಯಾಗಿ ರಂಗಭೂಮಿ, ಚಲನಚಿತ್ರ ಮತ್ತು ಕಿರುತೆರೆ ಕ್ಷೇತ್ರದ ಸವಾಲುಗಳನ್ನು ಒಳಗೊಂಡ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯ ಚಲನಚಿತ್ರ ನಿರ್ದೇಶಕರಾದ SV ರಾಜೇಂದ್ರ ಸಿಂಗ್ ಬಾಬು ಅವರು ವಹಿಸಿದ್ದರು. ಮೊದಲ ದಿನ ನಡೆದ ವಿಚಾರಗೋಷ್ಠಿಯ ವಿದ್ವತ್ಪೂರ್ಣವಾದ ಸಂಗತಿಗಳು ಪ್ರೇಕ್ಷಕರ ಮನಮುಟ್ಟುವಲ್ಲಿ ಯಶಸ್ವಿಯಾಯಿತು. ಕವಿಗೋಷ್ಠಿ ಮತ್ತು ವಿಚಾರಗೋಷ್ಠಿಗಳು ಮುಗಿಯುತ್ತಿದ್ದಂತೆಯೇ ವರ್ಣರಂಜಿತವಾಗಿ ಅಲಂಕೃತಗೊಂಡಿದ್ದ ಪ್ರಧಾನ ವೇದಿಕೆಯಲ್ಲಿ ನಾಡಿನ ಪ್ರಸಿದ್ಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಒಟ್ಟಾರೆ ನಿನ್ನೆ ನಡೆದ ಮೊದಲನೇ ದಿನದ ಕನ್ನಡ ನುಡಿ ಹಬ್ಬಕ್ಕೆ ನಾಡಿನ ವಿವಿಧೆಡೆಯಿಂದ ಜನಸಾಗರವೇ ಹರಿದು ಬಂದಿತ್ತು. ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿನದ ವಿಚಾರಗೋಷ್ಠಿಗಳ ಬಾನುಲಿ ಅವತರಣಿಕೆ ಕೇಳಿದಿರಿ.